ನಾನು 8:35ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ರಾಮನಾಥ್ಪುರ ಬಸ್ ಸ್ಟ್ಯಾಂಡಲ್ಲಿ ಬಿಸಿಲು ಜಾಸ್ತಿ. ನನಗೆ ಮುಂಡೂರಲ್ಲಿ ಒಂದು ಬೈಕ್ ಸಿಕ್ತು ಆಯಿತಾ. ಕುಲ್ಮೆ ಹೊಸೂರವರು ಒಬ್ಬರು ಅಣ್ಣ, ನಮ್ಮ ಸೀನಿಯರ್ ಅಣ್ಣ ಬರ್ತಾಯಿದ್ರು. ಅಡ್ಡೆ ಹಾಕ್ದೆ, ಕರ್ಕೊಬಂದ್ಬಿಟ್ಟು ಏನಂದ್ರು ಕರ್ಪೂರಹಳ್ಳಿ ಬಿಟ್ಬಿಟ್ಟು ಹೋದರು. ಅವ್ರ ತಂಗಿ ಮಗುನೇನೋ ಅಲ್ಲಿ ಕರ್ಪೂರಹಳ್ಳಿ ಒಂದು ಕಾನ್ವೆಂಟ್ ಇದೆ, ಅದು ಚಿಂಚಿಂಗಿರಿದು, ಅಲ್ಲಿಗೆ ಬಿಡಬೇಕು ಕಣವ, ನೀನು ಇಲ್ಲಿಂದ ಬಸ್ಗೆ ಹೋಗು ಅಂತ ಬಿಟ್ಬಿಟ್ರು. ನಾನು ಸಾಲಿಗ್ರಾಮಕ್ಕೆ ಅಂತೇಳಿ ಅಡ್ಡೆ ಹಾಕಿದ್ದು. ಅವರು ಹೌದು ಅಂದ್ಬಿಟ್ಟು ಕರ್ಕೊಂಡ್ರು. ಬಟ್ ಏನೋ ಕರ್ಪೂರಹಳ್ಳಿಲಿ ಅಲ್ಲಿ ಸ್ಕೂಲ್ ಹತ್ರ ಹೋಗಬೇಕು ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟು ಹೋದರು. ಅಲ್ಲಿ ನಿಂತಿದ್ದೆ. ಅಲ್ಲಿ ನಮ್ಮ ರಿಲೇಷನ್ನು ತಮ್ಮನೇ ಆಗಬೇಕು ಸಂಬಂಧದಲ್ಲಿ, ಅವ್ರು ಸಿಕ್ತಾ, ಅವ್ರು ಅಡ್ಡೆ ಹಾಕ್ದೆ. ಅವ್ರು ಇಲ್ಲದೆ ಗಾರೆ ಕೆಲಸ ಮಾಡೋದ್ರಿಂದ ಅವರು ಅವರಪ್ಪ ಅವರೆಲ್ಲವ ಇಲ್ಲಿ ರಾಮನಾಥ್ಪುರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತತ್ರನೇ. ಅವ್ರನ್ನ ಅಡ್ಡೆ ಹಾಕ್ದೆ. ಎಲ್ಲಿಗೆ ಹೋಯ್ತಿಯಪ್ಪ ಅಂದರೆ ರಾಮನಾಥ್ಪುರ ಅಂದ. ನಾನು ಅಲ್ಲೇ ಬಿಟ್ಬಿಡಪ್ಪ ಅಂತ ಅಂದೆ. 8 ಗಂಟೆಗೆ ಬೈಕ್ ಸ್ಟಾರ್ಟ್ ಮಾಡಿದವನು 8:30, 8:32ಕ್ಕೆಲ್ಲ ರಾಮನಾಥ್ಪುರದಲ್ಲೇ ಇದ್ದೀವಿ. ಅರ್ಧ ಗಂಟೆಗೆ ತೊಗೊಬಂದುಬಿಟ್ಟ. ನೋಡಿ ಮಕ್ಕಳೆಲ್ಲ ನಾನು ನೋಡ್ಕೊಂಡೋಯ್ತಾವೆ. ಇವಾಗ ಫೋನಲ್ಲಿ ಏನು ಹಿಂಗೆ ಮಾತಾಡ್ತೈತೆ ಅಂತ. ನಾನು ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಬ್ಲಾಗ್ ಮಾಡ್ತಿರ್ತೀನಲ್ಲ, ಎಲ್ಲ ತಿರುಗಿ ನೋಡ್ತಾರೆ, ನಗಾಡ್ತಾರೆ, ಒಂಥರ ಕ್ಯೂರಿಯಾಸಿಟಿಯಾಗಿ ಒಂಥರ ನೋಡ್ತಿರ್ತಾರೆ. ಅರ್ಧ ಗಂಟೆಗೆ ಬಂದಿದ್ದೀನಿ. ಈಗ 8:35 ಇಲ್ಲಿ ರಾಮನಾಥ್ಪುರದಲ್ಲೇ ಇದ್ದೀನಿ. ಇವಾಗ 8:15 ಬಸ್ ಮೋಸ್ಟ್ಲಿ ಹೋಗಿದ್ಯೇನೋ. ಇನ್ನು ನೆಕ್ಸ್ಟ್ ಇರೋದು 9 ಗಂಟೆ ಬಸ್ಸು, ಅದಕ್ಕೆ ಹೋಗೋಣ. ಬೇಗ ಅಂದರೆ ಬೇಗ ಬಂದಿದ್ದೀನಿ. ವೆಯ್ಟ್ ಮಾಡಬೇಕು ಅಂತ. ನಾನು ತಿಂಡಿ ತಿಂದಿಲ್ಲ ಇವತ್ತು. ನೋಡೋಣ ಇಲ್ಲಿ ಹೋಟ್ಲಲ್ಲಿ ಎಲ್ಲಾದರೂ ತೊಗೊಳ್ಳೋಣ ಇವಾಗ. ನಾನಂತೂ 9 ಗಂಟೆಗೆ ಗಂಗೂರಿಗೆ ಬಂದೆ. ನಂಗೆ ಇನ್ನೂ ಅರ್ಧ ಗಂಟೆ ಟೈಮಿಂಗ್ಸ್ ಇತ್ತು ಡ್ಯೂಟಿಗೆ. ಮ್ಯಾಗಿ ತೊಗೊಂಡೆ. ಇಲ್ಲಿ ಬಸ್ ಸ್ಟಾಪ್ ಹತ್ರ ಪ್ರಾವಿಷನ್ ಸ್ಟೋರಲ್ಲಿ ಮ್ಯಾಗಿ ತೊಗೊಂಡು ನಮ್ಮ ಮನೆಗೆ ಬಂದೆ. ನನ್ನ ಮನೆಗೆ ಬಂದು ನಮ್ಮ ರೂಮ್ಗೆ ಹೋಗಿ, ಹಾಗೆ ಗೊತ್ತಲ್ಲ, ನನ್ನ ಮನೆಗೆ ಹೋದರೆ ನಾನು ರೂಮಲ್ಲೇ ಕೂತಿದ್ರು ಒಂದು 5 ನಿಮಿಷ ಕೂತಿರ್ತೀನಿ. ಸಂತು ಫೋಟೋ ನೋಡಿಕೊಂಡು. ರೂಮಂತೂ ತುಂಬ ಗಲೀಜಾಗಿತ್ತು. ನಾನು ಕ್ಲೀನೇ ಮಾಡ್ಕೊಂಡಿಲ್ಲ. ಹೋಗಿ ಉಳ್ಕೊಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಕ್ಲೀನ್ ಮಾಡಿಬಿಟ್ಟು ಬಂದ್ರೂ ಮತ್ತೆ ಗಲೀಜಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲೊಂದು ತಪ್ಪಲೆ, ಒಂದು ಅನ್ನದ ಕೈ, ಒಂದು ತಟ್ಟೆ ತೊಗೊಂಡೆ ಮ್ಯಾಗಿ ಮಾಡ್ಕೊಳ್ಳೋಕ್ಕೆ ಅಂತ. ಹಾಗೆ ಅದನ್ನು ಸ್ವಲ್ಪ ತೊಳೆದಿಟ್ಕೊಂಡೆ. ಅಯ್ಯೋ ಧೂಳುಗಳಿದ್ರೆ ಯಾಕೆ ಅಂತ ಹೇಳಿ. ಅದಾದಮೇಲೆ ಮ್ಯಾಗಿ ಮಾಡಿಕೊಂಡು ಫೋನಲ್ಲಿ ನೋಡಿಕೊಂಡು ಮ್ಯಾಗಿ ಬೇಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅದು 2 ಮಿನಿಟ್ಸ್ ಮ್ಯಾಗಿ ಅಂತಾರೆ ಗೈಸ್. 2 ಮಿನಿಟ್ಸಲ್ಲಿ ಎಲ್ಲಿ ಬೇಯುತ್ತೆ? 10 ನಿಮಿಷ ಬೇಕು ಅದು ಬೇಯೋಕ್ಕೆ. 10 ರೂಪಾಯಿದು 2 ಪ್ಯಾಕೆಟ್ ಹಾಕಿದ್ದೆ. ಒಂದು 10 ನಿಮಿಷನೇ ಬೇಯಿಸಿದೆ, ಚೆನ್ನಾಗಿ ಬೇಯಿಸಿದೆ. ಯಾಕಂದರೆ ಹೊಟ್ಟೆ ನೋವು ಬಂದರೆ ಕಷ್ಟ ಅಂತ ಹೇಳಿ ನಾನು ಬೇಯಿಸ್ಬಿಟ್ಟು ಹಾಕ್ಕೊಂಡು ಅಚ್ಚುಕಟ್ಟಾಗಿ ಬಿಸಿ ಬಿಸಿ ಮ್ಯಾಗಿನ ತಿಂದು, ಹಾಗೆ ಒಂದು ಕಾಲ್ ಬಂದಿತ್ತು, ಕಾಲಲ್ಲಿ ಮಾತಾಡಿಕೊಂಡು ನಾನು ಹೊರಟೆ. ಮತ್ತು ಡ್ಯೂಟಿಗೆ ಹೋಗಬೇಕಿತ್ತಲ್ವ ಮನೆಯಿಂದ. ಅಲ್ಲಿ ನಮ್ಮ ಹೆಲ್ಪರ್ ಬಂದಿದ್ದರು. ಅವರು ಫೋನ್ ಮಾಡಿದರು, ಬರ್ತಾಯಿದ್ದೀರಾ ಅಂತ ಹೇಳಿ. ಓಕೆ ಅಂತ ಹೇಳಿ ಬಿಸಿ ಬಿಸಿ ಮ್ಯಾಗಿ ಎಲ್ಲ ತಿಂದಿಟ್ಬಿಟ್ಟು, ನಾನು ಅಡುಗೆ ಮ್ಯಾಗಿ ಮಾಡ್ಕೊಂಡಿದ್ನಲ್ವ, ಆ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಶೆಲ್ಫ್ ಮೇಕೆ ಹೇಗಿತ್ತು ಅದೇ ರೀತಿ ಜೋಡಿಸಿಟ್ಬಿಟ್ಟು, ಇನ್ನು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇರಲಿಲ್ಲ. ಸರಿ ಅಂತ ಹೇಳಿ ಡ್ಯೂಟಿಗೆ ಹೊರಟೆ. ಅದಾದ ಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಸಾಲಿಗ್ರಾಮಕ್ಕೆ. ಅಲ್ಲಿ ತುಂಬ ಹಸ್ವಾಗ್ತಾಯಿತ್ತು. ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ. ನಾನು ಯಾವಾಗ ಜಾಸ್ತಿ ಸಾಲಿಗ್ರಾಮದಲ್ಲಿ ಇಲ್ಲೇ ತೊಗೊಂಡಿದ್ದೀನಿ. ಹಾಫ್ ಗೋಬಿ ತೊಗೊಂಡೆ. ಆಗ 10 ರೂಪಾಯಿ ಕೊಡೋರು. PUC ಡಿಗ್ರಿ ಹೋಗ್ಬೇಕಾದ್ರೆ 10 ರೂಪಾಯಿ ಒಂದು ಪ್ಲೇಟು ಕೊಡೋರು. ಒಂದು ಪ್ಲೇಟ ಅರ್ಧ ಪ್ಲೇಟ. ಇವಾಗ 30 ರೂಪಾಯಿ ಅರ್ಧ ಪ್ಲೇಟ್ ಆಗ್ಬಿಟ್ಟಿದೆ. ಎಲ್ಲ ರೇಟ್ ಜಾಸ್ತಿ ಆಗಿದೆ ಬಿಡಿ. ಆಮೇಲೆ ಯಾಕೋ ಹೊಟ್ಟೆ ತುಂಬಿಲ್ಲ ನನಗೆ. ಯಾವುದೋ ಒಂದು ಹುಡುಗಿ ಪಾನಿಪುರಿ ತೊಗೋತಾಯಿತ್ತು. ನನಗೂ ಪಾನಿಪುರಿ ತಿನ್ನಬೇಕು ಅನ್ನಿಸ್ತು. ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಮಸಾಲೆನೂ ಟೇಸ್ಟ್ ಇರಲಿಲ್ಲ, ಪಾನಿನೂ ಟೇಸ್ಟ್ ಇರಲಿಲ್ಲ. ಗೋಬಿ ಚೆನ್ನಾಗಿ ಮಾಡ್ತಾರೆ, ಬಟ್ ಪಾನಿಪುರಿ ಮಸಾಲೆ ಪುರಿ ಚೆನ್ನಾಗಿ ಮಾಡಲ್ಲ, ನಂಗೆ ಇಷ್ಟ ಆಗಿಲ್ಲ. ಟೈಮ್ ಬಂದು 3:45 ಆಯಿತು. ದೇವಿ ತಂದ್ರೆಗೆ ಬಂದೆ. ಇಲ್ಲಿಂದ ಅದೇ ಗೊತ್ತಲ್ಲ, 2 ಕಿಲೋಮೀಟರ್ ಏನೋ ನಮ್ಮ ಅಪ್ಪಾಜಿ ಇಲ್ಲೇ ಕೆಲಸ ಮಾಡ್ತಾ ಇರೋದು. ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತು. ಇವಾಗ ಜಸ್ಟ್ ಹಿಡಿದ್ಬಿಟ್ಟು ನಿಂತ್ಕೊಂಡೆ. ಇನ್ನು ಅಪ್ಪಾಜಿ ಜೊತೆ ಮನೆಗೆ ಹೋಗೋಣ ಬನ್ನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನನಗೆ. ಹಾಗೆ ಬೇಜಾರು ಆಗಿದೆ. ಯಾಕೆ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಫ್ರೆಶಪ್ ಆಗಿ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಇನ್ನೊಂದು 4 ಗಂಟೆ ಏನೋ ಆಯಿತು. ಹತ್ರ ಮಲ್ಕೊಂಡೋಡು. ಈಗ ಎದ್ದಿದ್ದೀನಿ 7 ಕಾಲಲ್ಲಿ. ಮಧ್ಯಾಹ್ನ ಮಾಡಿದ್ದ ಅನ್ನ ಏನೋ ಇತ್ತು. ನಮ್ಮಮ್ಮ ಸಾಂಬಾರು ಮಾಡೈತೆ, ಮೊಳಕೆಕಾಳು ಸಾರು, ಮೊಳಕೆಕಾಳು, ಆಲೂಗೆಡ್ಡೆ, ಬದನೆಕಾಯಿಗೆ ಸಾಂಬಾರು ಮಾಡೈತೆ. ಅನ್ನಕ್ಕೆ ಇಟ್ಟಿತ್ತು, ಆಫ್ ಮಾಡಿದೆ. ಇವಾಗ ಮುದ್ದೆಗೆ ಇಡಬೇಕಂತೆ. ಆ ತಪ್ಪಲೆ ತಗೋಬೇಕು. ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಟ್ಬಿಟ್ಟು ಮಲ್ಕೋತೀನಿ.
ಮಲ್ಕೊಳ್ಳೋದೇ ಜೀವನ ಅಂದ್ಬಿಟ್ಟೈತೆ. ನಾನು ಬ್ಲಾಗು ಕೂಡ ಕರೆಕ್ಟಾಗಿ ಮಾಡ್ತಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಬರ್ತೀನಿ, ಮಲ್ಕೋತೀನಿ, ಆದರೆ ತಿಂತೀನಿ, ತಿಂದಿಲ್ಲ ಅಂದರೆ ಹಾಗೆ ಇರ್ತೀನಿ. ಆ ಥರ ಆಗ್ತಿದೆ. ಯಾಕೆ ನನಗೆ ಇಷ್ಟು ಹಿಂಗೆ ಆಗ್ತಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ಅವಾಗ ವೀಡಿಯೋ ಮಾಡಬೇಕು ಅಂತ ತುಂಬ ಇದು ಮಾಡ್ತಾಯಿದೆ. ಒಂಥರ ಇದಿತ್ತು, ಅದ್ರ ಬಗ್ಗೆ ಫುಲ್ ಇಂಟ್ರೆಸ್ಟ್ ಇತ್ತು. ನಾನು ಮಾಡೇ ಇಲ್ವಲ್ಲ, ಅಯ್ಯೋ ಏನು ಹಾಕೋದು, ಏನಾದರೂ ಮಾಡಬೇಕಲ್ವ ಅಂತ. ಇವಾಗ ಹಂಗಲ್ಲ, ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ. ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ವರ್ಕ್ ಟೆನ್ಷನ್ ಇರ್ಬೋದೇನೋ. ಇವತ್ತೊಂದು ಎಮರ್ಜೆನ್ಸಿ ಮಾಡಲೇಬೇಕು ಅಂದರು ಮೊಬೈಲಲ್ಲಿ, ಬಟ್ ಅದು ಸರ್ವರ್ ಪ್ರಾಬ್ಲಮ್ ಇದೆ, ಅದು ಆಗ್ತಾಯಿಲ್ಲ. ನಾನಂತೂ ಫುಲ್ ಟ್ರೈ ಮಾಡಿ ಸಾಕಾಗೋಯ್ತು, ಆಗಲೇ ಇಲ್ಲ ಕೊನೆಗೂ ಅದು. ಹಾಗೆ ಏನೋ ವರ್ಕ್ ಟೆನ್ಷನ್ ಇರುತ್ತೆ, ಏನೋ ನಾವು ಜಾಸ್ತಿ ಕೆಲಸದ ಬಗ್ಗೆಯೂ ಕೂಡ ಜಾಸ್ತಿ ಏನು ಹೇಳೋ ಹಾಗಿಲ್ಲ. ಏನು ಮಾಡೋದು ಗೈಸ್, ಏನು ಮಾಡೋದು ನನಗೆ ಗೊತ್ತಿಲ್ಲ. ಇದಾಗಲಿ ಇದನ್ನಲ್ವಾ, ಯಾಕೋ ಒಂಥರ ತಲೆ ಎಲ್ಲ ನೋಯ್ದಂಗಾಯ್ತು. ನನಗೆ ತಲೆನೋವು ಇವಾಗ ಪರವಾಗಿಲ್ಲ ಗೈಸ್, ದೇವರ ಆಶೀರ್ವಾದ. ಡೈಲಿ ಬರ್ತಾ ಇಲ್ಲ, ಡ್ಯೂಟಿಗೆ ಸೇರಿಕೊಂಡು 1 ತಿಂಗಳು ಮಕ್ಕಳು ಗಲಾಟೆ ಇದಕ್ಕೆ 1 ತಿಂಗಳು ಕಂಟಿನ್ಯೂಸ್ ಆಗಿ ತಲೆನೋವು ಬಂದೈತೆ. ಕಂಟಿನ್ಯೂಸ್ ಆಗಿ 1 ತಿಂಗಳಲ್ಲಿ 15 ಮಾತ್ರೆ ಏನಾದ್ರು ಕುಡ್ದಿದ್ದೀನಿ ನಾನು. ಅಷ್ಟು ತಲೆನೋವು ಅಂದರೆ ತಲೆನೋವು. ಬಟ್ ಇವಾಗ ತುಂಬ ದಿನ ಆಗಿದೆ ತಲೆನೋವು ಬಂದು. ಯಾಕೋ ಈಗಲೂ ಸ್ವಲ್ಪ ಇಲ್ಲೆಲ್ಲ ತಲೆನೋವು. ಮಲಗಿದ್ದೆ, ಎಚ್ಚರ ಆಯಿತು, ಮತ್ತೆ ತಲೆನೋವು ಒಂಥರ ತಲೆನೋವು ಥರ ಆಯಿತು. ಮತ್ತೆ ಮಲ್ಕೊಂಡೆ. ಊಟ ಮಾಡಿದ್ದೀನಿ, ಕೃತಿಗೂ ಊಟ ಮಾಡಿಸ್ಬೇಕು. ಕೃತು ಸಾಂಬಾರಲ್ಲಿ ಬೇಡ ಅಂತಿದ್ದಾಳೆ. ಅವ್ಳಿಗೆ ಹಾಲು ಕಾಯಿಸಿ ಹಾಲಲ್ಲಿ ಕೊಡಬೇಕಿತ್ತು, ಹಾಲು ಖಾಲಿಯಾಗಿದೆ. ಅಪ್ಪಾಜಿ ಇನ್ನೂ ಕೆಲಸದಿಂದ ಬಂದಿಲ್ಲ. ಮಧ್ಯಾಹ್ನ ನನಗೆ ಕರ್ಕೊಬಂದು, ಮಧ್ಯಾಹ್ನ ಅಂದರೆ 3:45 ಆ ಟೈಮಲ್ಲಿ ಕರ್ಕೊಬಂದು ಬಿಟ್ಟು ಮತ್ತೆ ಹೋಗಿರೋದು. ಇನ್ನೂ ಬಂದೇ ಇಲ್ಲ ಮನೆಗೆ. ಅದೇನು ಮಾಡೋದು ಗೊತ್ತಿಲ್ಲ. ಈಗ ಬಂದರೆ ಅವ್ಳಿಗೆ ಹಾಲಲ್ಲಿ ಕೊಡಬೇಕು, ಇಲ್ಲಾಂದರೆ ಅನ್ನ ಸಾರಲ್ಲಿ ತಿನ್ನಲ್ಲ. ಜ್ವರ ಬೇರೆ, ಹಠ ಮಾಡ್ತಾಳೆ, ಅಳ್ತಾಳೆ. ಇವಾಗ ಜ್ವರ ಏನಿಲ್ಲ ಸದ್ಯಕ್ಕೆ ಕೃತಜ್ಞಗೆ, ಬಟ್ ಸಿರಪ್ಗಳು ಹಾಕ್ತಾಯಿದ್ದೀವಿ. ನಾಳೆನೂ ಕೂಡ ಹಾಕ್ತೀನಿ. ಇವತ್ತು ಬೆಳಗ್ಗೆ ಅಮ್ಮ ಕರ್ಕೊಂಡೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಬಂದೈತೆ. ಕೃತಿಗೆ ಅವ್ರು ನೆನ್ನೆ ಹೇಳಿದ್ರಂತೆ ನಾಳೆನೂ ಕರ್ಕೊಬಂದು ಒಂದು ಇಂಜೆಕ್ಷನ್ ಹಾಕಿಸಿ ಅಂತ. ಮಕ್ಳಿಗೆ ಹುಷಾರು ತಪ್ಪಿಬಿಟ್ರೆ ಎಷ್ಟು ಕಷ್ಟ ಅಂದರೆ, ನಾವು ಹೆಚ್ಚು ಕಮ್ಮಿ 1 ವಾರದಿಂದ ಕೃತಿಗೆ ನೀವು ನಂಬಲ್ಲ, ಹತ್ತತ್ರ 3,000 ಇಂದ 4,000 ಅಮೌಂಟ್ ಖರ್ಚಾಗಿದೆ. ನೆನ್ನೆ ಒಂದೇ ದಿನ 1,000 ಖರ್ಚಾಗಿದೆ. ಎಲ್ಲಿಂದ ತರೋದು ಗೈಸ್? ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಈಗ ತಿಂಗಳು ಕೊಡೋದೇ 12,000 ಸಂಬಳ. ಅದರಲ್ಲಿ ವಾರಕ್ಕೆ 4,000 ನಾವು ಹಾಸ್ಪಿಟ್ಲಿಗೆ ಕೊಡಬೇಕು ಅಂತ ಇರುತ್ತೆ. ಬಟ್ ನಾನು ಕೊಟ್ಟಿಲ್ಲ, ನಮ್ಮ ಅಪ್ಪಾಜಿ, ನನ್ನ ತಂಗಿ, ನಮ್ಮ ಅಮ್ಮ 3 ಜನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಕೊಟ್ಟಿರೋದಷ್ಟೇ. ನಾನು ಫಸ್ಟ್ ಡೇ ಏನೋ 500 ರೂಪಾಯಿ ಕೊಟ್ಬಿಟ್ಟೋಗಿದೆ ಅಮ್ಮಂಗೆ. ನೆನ್ನೆ ಫೋನ್ಪೇ ಮಾಡ್ತೀನಿ ಅಂದರೆ, ಬಟ್ ನಮ್ಮ ಅಮ್ಮ ಫೋನೇ ಮಾಡಿಲ್ಲ. ದುಡ್ಡು ಹಾಕು ಅಂತ ನಮ್ಮ ಅಮ್ಮನ ಹತ್ರನೇ ಇತ್ತೇನೋ, ಕರ್ಕೊಂಡೋಗಿ ಬಂದೇ ಇದ್ದೆ. 3 ಥರ ಏನೋ ಟೆಸ್ಟ್ ಮಾಡಿದ್ರಂತೆ ಕೃತಿಗೆ. ಸದ್ಯಕ್ಕೆ ಯಾವುದ್ರ ಏನೂ ಬಂದಿಲ್ಲ, ಅದೊಂದು ನಮ್ಮ ಪುಣ್ಯ. ಇನ್ನೇನಿಲ್ಲ ಗೈಸ್, ಇವಾಗ ಮುದ್ದೆ ಮಾಡೋಣ ಬನ್ನಿ. ಫುಲ್ ವೀಡಿಯೋ ತೋರಿಸಿ ಅಂದರೆ ಎಷ್ಟು ನೀರು ಹಾಕೋಬೇಕು, ಎಷ್ಟು ಹಸಿಟ್ಟು ಹಾಕೋಬೇಕು ಅಂತ. ನಿಜವಾಗ್ಲೂ ಅದು ನನಗೆ ಗೊತ್ತಾಗಲ್ಲ. ನಾನು ಅಳತೆಯಲ್ಲಿ ಹಾಕೊಳ್ಳೋದು. ಇವಾಗ ಇಷ್ಟು ನೀರು ಹಾಕ್ಕೊಂಡ್ರೆ ಎಷ್ಟು ಹಾಕ್ಕೊಂಡಿದ್ದೀನಿ, ಈ ತಪ್ಪಲೆಯಲ್ಲಿ ಒಂದಿಷ್ಟು ಹಾಕ್ಕೊಂಡಿದ್ದೀನ. ಇಷ್ಟು ನೀರು ಹಾಕ್ಕೊಂಡ್ರೆ ಅದಕ್ಕೆ ಒಂದು 2-2.5 ಬಟ್ಲು ಹಸಿಟ್ಟು ಹಾಕೊಳ್ಳೋದು. ಚೆನ್ನಾಗಿ ಮಳ್ಳಿ ಕುದಿ ಬರಬೇಕು ಅಂಬ್ಲಿ. ಅದಾದಮೇಲೆ ಈ ಬಟ್ಲಲ್ಲಿ ಒಂದು 2.5 ಬಟ್ಲು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ತೀನಿ. ಅದಾದಮೇಲೆ ಸ್ವಲ್ಪ ರುಚಿ ಹಾಕ್ತೀನಿ ನಾನು, ಹರಳುಪ್ಪು ಹಾಕ್ತೀನಿ. ಯಾಕಂದರೆ ಗಂಟೇನೂ ಆಗಬಾರ್ದು, ಗಂಟಿದ್ರೆ ಒಡಿಲಿ ಅಂತ ಹೇಳಿ ದಪ್ಪಕ್ಕೆ ಹರಳಿರೋದಲ್ಲ, ಅದು ಹಾಕ್ಬಿಟ್ಟು ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ತಿರುಗ್ತೀನಿ. ಅದು ನೀರು ಎಷ್ಟು ಹಾಕೋಬೇಕು ಏನು ಅಂತ ನಂಗೆ ನಿಜ ಗೊತ್ತಿಲ್ಲ. ನಾನು ಕಣ್ಣಳ್ತೆಯಲ್ಲಿ ಹಾಕೊಳ್ಳೋದು, ಮಾಡ್ತಾಯಿರ್ತೀನಿ ಅಲ್ವಾ ದಿನ ಬಿಟ್ಟು ದಿನ. ಹಾಗಾಗಿ ಕಣ್ಣಳ್ತೆಯಲ್ಲಿ ಗೊತ್ತಾಗುತ್ತೆ ನನಗೆ. ತುಂಬ ದಿನ ಆದಾಗ ಸ್ಟಾರ್ಟಿಂಗು ನನಗೂ ಒಂದು 2-3 ದಿನ ನಾನು ಹಿಟ್ಟನ್ನ ಹದಗೆಡಿಸ್ಬಿಟ್ಟೆ. ಯಾಕಂದರೆ ಮರ್ತೋಗ್ಬಿಟ್ಟಿತ್ತು ಎಷ್ಟು ನೀರಿಗೆ ಎಷ್ಟು ಹಸಿಟ್ಟಾಗಿ ತಿರುಗಬೇಕು ಅಂತ. ಈಗ ರೆಗ್ಯುಲರಾಗಿ ಮಾಡ್ತಿರ್ತೀನಲ್ವಾ, ಹಾಗೆ ಕಣ್ಣಳ್ತೆಯಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಅಳತೆ ನಿಜವಾಗ್ಲೂ ನಂಗೆ ಹೇಳೋಕ್ಕೆ ಬರೋಲ್ಲ ಹೆಂಗೆ ಹಾಕೋಬೇಕು ಅಂತ. ನೀವೇ ಒಂದು 2-3 ದಿನ ಮಾಡ್ತಾಯಿದ್ರೆ ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಇದು ಚೆನ್ನಾಗಿ ಮಳ್ಳಿದ್ಮೇಲೆ ಹಸಿಟ್ಟು ಹಾಕೊಳ್ಳೋಣ. ಕುದಿ ಬಂದೈತೆ. ಇವಾಗ ಈ ಥರ ಬರಬೇಕು ಚೆನ್ನಾಗಿ. ಇವಾಗ ಹಸಿಟ್ಟು ಹಾಕ್ಕೊಂಡು, ಹಸಿಟ್ಟನ್ನ ಒಬ್ಬೊಬ್ಬರು ಜಾಸ್ತಿ ಹೊತ್ತು ಬೇಯಿಸ್ತಾರೆ, ಒಬ್ಬೊಬ್ಬರು ಕಡಿಮೆ ಬೇಯಿಸ್ತಾರೆ. ನಾನು ಮಿನಿಮಮ್ ಇಲ್ಲ ಅಂದರೂ ಒಂದು 10 ನಿಮಿಷನಾದರೂ ಬೇಯಿಸ್ತೀನಿ ಗೈಸ್. ಇದರಲ್ಲಿ 2.5 ಬಟ್ಲು ಹಾಕೋತೀನಿ ಇವಾಗ. ಏನೋ ಬೇಕಾ? ಅಯ್ಯೋ ನನ್ನ ಮಗಳು ನೋಡಿ ಗೈಸ್ ಮಲ್ಕೊಂಡಿರ್ಲಿ. ಪಿಂಕಿ ಬಂದ್ಬಿಟ್ಟವಳೆ ಅಂತಿಲ್ಲಿ, ಕರ್ಕಬ ಅಂತ. ಬಾ ಪಿಂಕಿ, ನಿಂಗೆ ಈ ಮನೇಲಿ ಇನ್ನೆಲ್ಲೂ ಜಾಗನೇ ಇಲ್ಲ, ನಡಿ ಹೋಗು. ಚಿನ್ನು ಮಂಚ್ ತಂಡಿಗೆ ಹೋದ್ಲು.
ಮುದ್ದೆ ಕಟ್ಬೇಕು ಮಗ, ಮುದ್ದೆ ಕಟ್ಬಿಟ್ಟು ಒಟ್ಟಿಗೆ ಬರ್ತೀನಿ. ಹಾಲು ತಾತ ಬರ್ಬೇಕು ಮಗಳೇ. ನಾನೇ ಮಾಡೋಣ, ಬರ್ತದ ಹಾಕು, ಫೋನ್ ಮಾಡ್ತೀನಿ ತಾಳು. ನೋಡಿ ಹಾಲು ಬೇಕೇ ಬೇಕಂತೆ. ಏನು ಮಾಡಲಿ ನಾನು ಗೈಸ್, ಅಪ್ಪಾಜಿ ಬರಬೇಕಲ್ವ ಕೆಲಸದಿಂದವ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಮುದ್ದೆ ಸೂಪರಾಗಿ ಬಂದಿದೆ ಅಂತ ಡ್ಯಾಡಿ ನಮ್ಮ ಅಪ್ಪಾಜಿಗೆ ಹಾಟ್ ಬಾಕ್ಸಲ್ಲಿ ಒಂದು ಇಟ್ಟಿದ್ದೀನಿ. ಅದು ಅಮ್ಮಂಗೆ ಮತ್ತು ಅವ್ನಿಗೆ. ಕೃತು ಎಷ್ಟು ಹಠ ಮಾಡ್ತಾಳೆ ಅಂದರೆ ಮೊಸರಲ್ಲಿ ತಿನ್ಬಾ ಅಂದರು ಮೊಸರಲ್ಲಿ ತಿನ್ನಲ್ವಂತೆ, ಅವಳು ಹಾಲಲ್ಲೇ ಅಂತ ತಿನ್ನೋದು. ಈಗ ಇದು ಸ್ವಲ್ಪ ದೊಡ್ಡದು ದಪ್ಪಕ್ಕಿದೆ, ಅದು ಅಮ್ಮಂಗೆ, ಚಿಕ್ಕದು ಅವನಿಗೆ. ಅವು ಅಷ್ಟು ಮುದ್ದೆ ತಿಂದರೆ ಅನ್ನನೇ ತಿನ್ನಲ್ಲ. ಹಾಕಿಸ್ಕೊಂಡ್ರೆ ಎರಡೇ ಗುಡ್ಕಂಗೆ ಹಾಕಿಸ್ಕೊಳ್ತದೆ, ಇಲ್ಲಾಂದ್ರೆ ಹಾಕಿಸ್ಕೊಳ್ಳೋದೇ ಇಲ್ಲ. ಸಾಂಬಾರಂತೂ ಮುಸ್ತಾಯಿದೆ. ನನಗೆ ಮೊಳಕೆಕಾಳು ಸಾರು ಅಂದರೆ ತುಂಬ ಇಷ್ಟ. ಒಂಥರ ಚಿಕನ್ ಸಾಂಬಾರ್ಗಿಂತೂ ಸಖತ್ತಾಗಿರುತ್ತೆ ಟೇಸ್ಟ್. ಆಗ ಒಂಥರ ಕೊಳಕದಲ್ಲಿ ಖಾರ ಆಡಿಸ್ಬಿಟ್ಟು ಮಾಡೋರಲ್ಲ, ಆಗಲೇ ಒಂಥರ ಟೇಸ್ಟ್ ಇರೋದು. ಈಗ ಆ ಲೆವೆಲ್ಗೆಲ್ಲ ಟೇಸ್ಟ್ ಬರೋಲ್ಲ. ನಾಳೆ ಸಂಡೇ ಸ್ಪೆಷಲ್ ಏನು ತಿಂಡಿ ಮಾಡೋದೋ ಗೊತ್ತಿಲ್ಲ. ಹೇಳೋದೇ ಅಚ್ಚುಕಟ್ಟಾಗಿ ಲೇಟಾಗಿ ಹೇಳ್ತೀನಿ, 8 ಗಂಟೆ ಹಿಂಗೆ. ಇವಾಗ ನಮ್ಮ ಮಕ್ಕಳು ಬೈತದೆ, ಬೈಸ್ಕೋಬೇಕು ಅಂತ. ಏನಕ್ಕೆ ಶನಿವಾರ ಅಲ್ವ, ವಾರ ಮಾಡ್ತಾರಲ್ಲ ಅವರು, ಶಂಕದಲ್ಲಿ ಕೂಗ್ತಾರೆ. ನೋಡಿ ಹೆಂಗ ಆಡ್ತಾವಳು. ಹಾಲಿಲ್ವಲ್ಲ, ಫೋನ್ ಮಾಡಿ ಇನ್ನೊಂದ್ಸರಿ ಹಾಲು ಕುಳಮ್ಮ ಅವ್ರ ಮನೆ ಫಂಕ್ಷನ್ ಅಲ್ಲದಂತೆ, ಬರ್ತೀನಿ ಅರ್ಧ ಗಂಟೆ ಅಂತ ಕಣಮ್ಮ. ತಾಳು ಬರೋ ಗಂಟೆ ಇನ್ನೇ ಮಾಡೋಣ, ಮನಗಿರು ಬೇಡ ಅಂದರೆ ಬಂದಮೇಲೆ ಹೇಳಿಸ್ತೀನಿ. ಏನು ಕಿರುಚ್ಕೋತಾಳೆ, ರೌಡಿ ಆಗೋ. ಅಮ್ಮ ಅದು ಅವು ಕೊಡು, ಸಣ್ಣ ಮುದ್ದೆ ಅದು ಇಲ್ಲಿ ದಪ್ಪ ಮುದ್ದೆ ಅದೇ ಇತ್ತವ. ಸರ್ ಕೇಳಿದ್ರಿ ಅಲ್ವಾ, ಮಾತ್ರೆನೇ ತೊಗೊಳ್ಳಿಲ್ಲ, ಅದಕ್ಕೆ ಏನು ಹುಷಾರಿಲ್ಲ, ಏನಕ್ಕೆ ಮಾತ್ರೆ ತೊಗೋತಾ ಇದ್ದೀರಾ ಅಂತ. ರೆಗ್ಯುಲರಾಗಿ ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸ್ಕಿನ್ನಿಗೆ ತೊಗೋತಾ ಇದ್ದೀನಿ, ಫಂಗಲ್ ಇನ್ಫೆಕ್ಷನ್ಗೆ 4 ಟ್ಯಾಬ್ಲೆಟ್ಸ್ ಇದ್ದಾವೆ. ಖಾಲಿ ಆದಮೇಲೆ ಮತ್ತೆ ಹೋಗಬೇಕು. ಹೋದ್ರೆ ಏನು ಗೊತ್ತಾ, 2,000 ದುಡ್ಡು ಬೇಕು ಗೈಸ್. 2,000 ಇಲ್ದಾನೆ ಬರ್ತೀನಿ ಅನ್ನೋ ಥರ ಏನಿಲ್ಲ, 2,000 ಬೇಕೇ ಬೇಕು ಮಿನಿಮಮ್. ಹೋಗಬೇಕು ಮುಂದಿನ ವಾರದಲ್ಲಿ. ಎಲ್ಲೆಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಧರ್ಮಸ್ಥಳ ಹೋಗೋದಾ ಅಂತ ಒಂದು ಕಡೆ ಪ್ಲ್ಯಾನು. ಸ್ವಾಗತ್ ಅವ್ರಿಗೆ ರಜಾ ಇಲ್ಲ, ಸ್ವಾಗತ್ ಅವ್ರು ಬರೋ ಡೌಟು. ನಾವು ಅಂದ್ಕೊಂಡು ಫ್ಯಾಮಿಲಿ ಎಲ್ಲ ಹೋಗೋಣ. ಆ ಕಡೆಯಿಂದ ಬೆಂಗಳೂರಿಂದ ದೊಡ್ಡಮ್ಮನ ಬರೋಕ್ಕೆ ಹೇಳೋಣ, ಅಥವಾ ದೊಡ್ಡಮ್ಮ ಇಲ್ಲಿ ಊರಿಗೆ ಬಂದರೆ ಇಲ್ಲಿಂದ ನಾನು, ಅಪ್ಪಾಜಿ, ದೊಡ್ಡಮ್ಮ, ಚಾಂದು, ಸ್ವಾಗತ್, ಪಾಪು, ಸ್ವಾಗತ್ ಅವ್ರ ಅಪ್ಪ ಅಮ್ಮ ಎಲ್ಲ ಹೋಗೋಣ ಅಂತ. ಬಟ್ ಯಾರ್ಯಾರು ಹೋಗ್ತೀವಿ ಬರ್ತೀವಿ ಅಂತ ಗೊತ್ತಿಲ್ಲ, ಯಾಕಂದರೆ ಸ್ವಾಗತ್ ಅವರು ಬರೋದು ಡೌಟಲ್ಲಿದೆ. ಇನ್ನು ಚಾಂದನು ಒಂದ್ಸಲ ಬರ್ತೀನಿ ಅಂತಾಳೆ, ಇಲ್ಲ ಒಂದ್ಸಲ ಅಲ್ಲೇನಾದರೂ ಮನೆ ಮಾಡಿದ್ರೆ ಹುಬ್ಳಿಲಿ ಹಾಲು ಉಗ್ಸಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಏನು ಎತ್ತ ಅಂತ ಇನ್ನು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಆ್ಯಂಡ್ ನಾನು ನೆಕ್ಸ್ಟ್ ವೀಕ್ ಬ್ಯಾಂಗ್ಳೂರಿಗೆ ಹೋಗಬೇಕು. ಭಾನುವಾರ ನನಗೆ ರಜಾ ಇರುತ್ತಲ್ಲ, ಆ ಟೈಮಲ್ಲಿ ಶನಿವಾರ ಆಫ್ ಡ್ಯೂಟಿ ಇರುತ್ತಲ್ಲ, ಶನಿವಾರ ಮುಗಿಸ್ಕೊಂಡ್ರೆ ಶನಿವಾರ ನೈಟ್ ಹೋಗ್ತೀನಿ. ಭಾನುವಾರ 5 ಬೇಕಾದ್ರೆ ಮಂಡೇ ಬೆಳಗಿನ ಜಾವನೇ 4 ಗಂಟೆಗೆ ಎದ್ದು ಬರ್ಬೋದು, ಡ್ಯೂಟಿಗೆಲ್ಲ ಬರೋ ಟೈಮ್ಗೆ ಬರ್ಬೋದು. ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಬ್ಯಾಂಗ್ಳೂರ್ಗಂತೂ ಹೋಗಲೇಬೇಕು, ಗೋಲ್ಡ್ ಹಾಕಿದ್ದೀನಲ್ಲ ಅದನ್ನ ಇಸ್ಕೊಂಬರೋಕ್ಕೆ. ಧರ್ಮಸ್ಥಳಕ್ಕೆ ಹೋಗ್ತೀವ ಹೋಗಲ್ವಾ ಗೊತ್ತಿಲ್ಲ. ನೆಕ್ಸ್ಟ್ ವೀಕೆ ನಾನು ಹಾಸ್ಪಿಟಲ್ಗೂ ಕೂಡ ಹೋಗಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ನೋಡೋಣ ಹೆಂಗೆ ಆಯ್ತದೆ ಅಂತ. ಹಾಸ್ಪಿಟಲ್ಗಂತೂ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ತೊಗೋತಾನೆ ಇರಬೇಕು. ಇದು 20 ದಿನ ಟ್ಯಾಬ್ಲೆಟ್ ಕೊಟ್ಟಿರೋದು, ಖಾಲಿ ಆಯ್ತಿದ್ದಂಗೆ ನಾನು ಹೋಗಲೇಬೇಕು. ಮತ್ತೆ ಬೇರೆ ಥರ ಅದು ಚೆಕ್ ಮಾಡ್ತಾರೆ, ಫಂಗಲ್ ಇನ್ಫೆಕ್ಷನು ಇನ್ನು ಈಗ ಯಾವ ಸ್ಟೇಜಲ್ಲಿದೆ ಅಂತ ಹೇಳಿ. ಡಾಕ್ಟ್ರು ನನಗೆ ಫಸ್ಟ್ ಟೈಮ್ ಹೇಳಿದಾಗ ನೋಡಿದ್ದು ಬ್ಲಡ್ಗೆ ಹರಡ್ಕೊಬಿಟ್ಟಿದೆ, ಬ್ಲಡ್ಡಲ್ಲಿ ಮಿಕ್ಸ್ ಆಗಿದೆ, ಹುಳಗಳಿದ್ದಾವೆ ಒಳಗಡೆ ಅಂತ. ಟ್ರೀಟ್ಮೆಂಟ್ ತೊಗೊಂಡಾಗ ಹುಳಗಳೆಲ್ಲ ಸತ್ತೋಗಿದ್ದು, ಅದೇನಾಯಿತು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಅಂತ ಅವ್ರು ಹೇಳಿದ್ರು. ಅದು ಹಾಗೆ ಮತ್ತೆ ನನಗೆ ಬಂತು. ಈ ಸತಿ ಹೋಗ್ಬಿಟ್ರೆ ಸಾಕಪ್ಪ, ಕೈಯೇ ಮುಗಿದು ಬಿಡ್ತೀನಿ. ಇಲ್ಲೆಲ್ಲ ಬೆನ್ನಲ್ಲಿ ಮತ್ತು ಬ್ಯಾಕಲ್ಲೆಲ್ಲ ಹಿಂಗೆ ಹರಿಕೋಬಿಟ್ಟೈತೆ, ಫುಲ್ ಇಡೀ ಬಾಡಿಲಾಗಿತ್ತು. ಅದು ಹೇಳೋಕ್ಕಾಗಲ್ಲ, ಪ್ರೈವೇಟ್ ಪಾರ್ಟಲ್ಲೆಲ್ಲ ಆಗಿತ್ತು. ಇಲ್ಲಿ ಕೆನ್ನೆ ಮೂಗು ಹತ್ರನೂ ಹರಡ್ಕೊಂಡಿತ್ತು. ಅಷ್ಟೆಲ್ಲ ಆದಾಗ ನಾನು ಮೈಸೂರಿಗೆ ಹೋದಾಗ ಅದೆಲ್ಲವೂ ಕೂಡ ಹೋಯಿತು. ಹೊಟ್ಟೆ ಹತ್ತಿರ, ಇಲ್ಲಿ ಎಲ್ಲೆಲ್ಲೋ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಹುಷಾರಾಯಿತು. ಬಟ್ ಬೆನ್ನಲ್ಲಿದೆ, ಸ್ವಲ್ಪ ಬ್ಯಾಕಲ್ಲಿದೆ. ಅಷ್ಟನ್ನು ಹೋಗಿಸ್ಕೊಬಿಟ್ರೆ ನನಗೆ ಹುಳ್ಕಡ್ಡಿ ಹುಷಾರಾಯಿತು ಅಂತ.
5 ವರ್ಷದಿಂದ ಇದೆ ನನಗೆ ಅದು. ನಾನು ಬಿಟ್ಟು ಹೋಗ್ತಿಲ್ಲ ಗೈಸ್. ಅದು ನನ್ನ ಮೇಲೆ ಲವ್ ಜಾಸ್ತಿ ಅಂತೆ, ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ. ನನ್ನ ಕೂದಲು ಹೆಂಗಿತ್ತು ಅಂದರೆ, ಈಗ ಆ ಶಾಂಪು ಈ ಶಾಂಪು ಹಾಕಿ ನನ್ನ ಕೂದಲು ಒಂಥರ ಕರ್ಲಿ ಥರ ಬಂದಿದೆ. ಆ್ಯಕ್ಚುಲಿ ನಂದು ಕರ್ಲಿ ಹೇರ್ ಅಲ್ವೇ ಅಲ್ಲ, ಬಟ್ ಈ ಥರ ಆಗಿದೆ. ಯಾಕೆ ನನಗೆ ಗೊತ್ತಿಲ್ಲ. ಈಗ ಮಾತ್ರೆ ಕುಡಿದು ನಾ ಕೂತು ಸಮಾಧಾನ ಮಾಡೋಣ ಬನ್ನಿ. ಇನ್ನು ಮಾತ್ರೆ ಕವರ್ ಅವತ್ತೊಂದಿನ ಕಳೆದೋಗ್ಬಿಟ್ಟು ಹುಡುಕ್ತೆ ಹೊಸಿ ಹುಡುಕಿಲ್ಲ. ಸುಮಾರು ಮಾತ್ರೆ ಬೇರೆ ಕುಡಿದು ಖಾಲಿನೇ ಬಿಡಿಲ್ಲ. ಈಗೇನೋ 4 ಮಾತ್ರೆ ಇವೆ. ಅವತ್ತು ಫುಲ್ಲು 10 ಮಾತ್ರೆ ಇವೆ, ಕವರೇ ಸಿಗ್ತಾಯಿಲ್ಲ. ನಾನು ಅಮ್ಮಗಲ್ರಿ ನಮ್ಮಮ್ಮ ನನಗೆ ಬೈತು, ಕರೆಕ್ಟಾಗಿ ಇಟ್ಕೊಳ್ಳಲ್ಲ ನೀನು ಅಂತ. ಗೈಸ್, ಕೃತಜ್ಞ ಸಮಾಧಾನ ಮಾಡಿ ನಮ್ಮ ಅಪ್ಪಾಜಿ ಬಂದಿರೋಳು ಊಟ ಮಾಡಿಸಿ ಇನ್ನೇನೋ ಕೆಲಸ ಇಲ್ಲ, ಆರಾಮಾಗಿ ಹೋಗಿ ಮಲ್ಕೊಬಿಟ್ರೆ ಲೈಟಾಗಿ ತಲೆನೋವು, ಮಲ್ಕೊಬಿಟ್ರೆ ಶಿವ ಅಂತ. ಬೆಳಗ್ಗೆ ಕೆಲಸ ಬೆಳಗ್ಗೆ ನೋಡೋಣ. ಬೆಳಗ್ಗೆಗೂ ಎಂಥ ಕೆಲಸ ಇಲ್ಲ. ಏಳು, ತಿಂಡಿ ಮಾಡು, ತಿಂಡಿ ತಿನ್ನು, ಹೋಗಿ ಮಲ್ಕೊ, ಇಷ್ಟೇ ಕೆಲಸ. ಕೃತು ಹಟ್ಟಕ್ಕೆ ಮಣಿಲೇಬೇಕು. ನಮ್ಮಮ್ಮ ಹೋಗಿ ತುಳಸಿ ಅಕ್ಕನ ಮನೆ ಹಾಲಿಸ್ಕೊಬಂದೈತೆ ಕೃತುಗೋಸ್ಕರ. ನಾವು ಮಧ್ಯಾಹ್ನದ ಅನ್ನ ಐತಲ್ಲ ಅದನ್ನೇ ನಮ್ಮವ್ವ ನೋಡಿ ಮುದ್ದೆ ಉಂಟು, ಅನ್ನ ಊಟ ಮಾಡಲಿಲ್ಲ. ನಮ್ಮಮ್ಮ ಸ್ವಲ್ಪ ಅನ್ನ ಹಾಕಿಸ್ಕೊತು. ಮಧ್ಯಾಹ್ನ ಮಾಡಿದ್ದಿತ್ತಲ್ಲ, ನಾನು ಮಧ್ಯಾಹ್ನ ಮಾಡಿದ್ದ ಅನ್ನನೇ ತಿಂದೆ. ಬಿಸಿ ಅನ್ನ ಓಪನೇ ಮಾಡಿಲ್ಲ. ಕೃತುಗೆ ಸ್ವಲ್ಪ ಹಾಲು ಎಲ್ಲ ಹಾಕಿ ನೀಟಾಗಿ ಕಲಸಿ ತಿನ್ನಿಸ್ಬೇಕು. ಅದೇ ಮಲ್ಕೊಂಡ್ಲೋ ಏನೋ ನೋಡೋಣ ಬನ್ನಿ. ಮಾತಾಡ್ಸಿದ್ರೆ ಮಾತಾಡ್ತಾನೆ ಇಲ್ಲ. ಗೂಗಲ್ ಫೋಟೋಸ್ ನೋಡ್ತಾ ಇದ್ದೆ, ಅವ್ರ ಅಪ್ಪಂದು ಕೃತುದು ಜೊತೆಲಿರೋ ವೀಡಿಯೋ ನೋಡ್ಬಿಟ್ಟೆ ಗೈಸ್. ತುಂಬ ಬೇಜಾರಾಯ್ತೈತೆ. ನಿಮಗೂ ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಕೊಂಡು ಬನ್ನಿ ಆಯಿತಾ. ಎಷ್ಟು ಮುದ್ದಾಗಿ ಕೃತುನು ಸಂತನೂ ಇದ್ದಾರೆ ಜೊತೆಗೆ ಅಂತ. ತುಂಬ ಮಿಸ್ ಮಾಡ್ಕೋತೀನಿ ಸಂತು ಅವ್ರನ್ನ. ಇದಾಯಿತು, ನೀವು ಕ್ಲಿಪ್ಪಿಂಗ್ಸ್ ನೋಡ್ಕೊಬಂದ್ರಿ ಅಲ್ವಾ. ಕೃತಜ್ಞ ಚಿಕ್ಕವಳಾಗಿದ್ದಾಗ ಹೇಗಿದ್ಲು, ಅವರಪ್ಪನ ಜೊತೆ ಹೇಗೆಲ್ಲ ಆಟಾಡ್ತಿದ್ಲು ಅಂತ. ಇವಾಗ ಇದೊಂದು ಆ್ಯಂಟಿಬಯೋಟಿಕ್ ಸಿರಪ್ಪು ಮತ್ತು ಇದೊಂದು ಇವಾಗ ಹಾಕ್ಬಿಟ್ಟು ಡೋಲೋ ಕೇರ್ ಮಲಗಿಸ್ಬಿಡೋಣ. ಕೃತನ ಬಾ ಮಗಳು ಹೇಳು. ಚಿನಿ ಎಲ್ರಿಗೂ ಗುಡ್ ನೈಟ್ ಹೇಳಿ ನೋಡಿ ಹೇಗಾಡ್ತಾಳೆ ಅಂತ. ಸರಿ, ನೀನೇನು ಹೇಳ್ಬೇಡವಾ, ಸಿರಪ್ ಕುಡಿ ಬಾ. ನೀನು ಎದ್ದು ಆಫ್ ಮಾಡ್ತೀನಿ ಬಾ ಚಿನು. ಆಫ್ ಮಾಡಿದೆ ಬಾರೆ ಫ್ರೆಂಡ್ಸ್. ನಾನು ನೈಟ್ ಹೊತ್ತು ಮುಖ ತೊಳ್ಕೊಂಡೆ ಮಲ್ಕೊಳ್ಳೋದು. ಬಟ್ ಒಂದೊಂದಿನ ಬ್ರಷ್ ಮಾಡ್ತೀನಿ, ಮಾಡಬೇಕು ಅನಿಸಿದ್ರೆ. ಒಂದೊಂದಿನ ಬ್ರಷ್ ಮಾಡಲ್ಲ ರೆಗ್ಯುಲರಾಗಿ ನೈಟ್ ಟೈಮು. ಇವತ್ತು ಯಾಕೋ ಬ್ರಷ್ ಮಾಡಬೇಕು ಅನ್ನಿಸ್ತು. ಸಂಜೆ ಮಧ್ಯಾಹ್ನ ಚಾಟ್ಸ್ ಎಲ್ಲ ತಿಂದಿದ್ನಲ್ವ, ಹಾಗಾಗಿ ಸರಿ ಅಂತ ಹೇಳಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬರೋಣ ಅಂತೇಳಿ ಬಚ್ಚಲು ಮನೆಗೆ ಹೋದೆ. ಹಾಗೆ ಮೊಬೈಲ್ ತೊಗೊಂಡೋದಲ್ಲ, ನಾನು ಯಾಕೆ ವೀಡಿಯೋ ಮಾಡ್ಕೋಬಾರ್ದು ಅನ್ನಿಸ್ತು. ಬೇಜಾರು ಮಾಡ್ಕೊಬೇಡಿ, ಇವಳೇನು ಬ್ರಷ್ ಮಾಡೋದೆಲ್ಲ ವೀಡಿಯೋ ಮಾಡಿ ತೋರಿಸ್ತಾಳಲ್ಲ ಅಂತ. ನಾನು ಯಾವಾಗಲೂ ತೋರಿಸಿರಲಿಲ್ಲ, ಇದೇ ಫಸ್ಟು ಈ ಥರ ತೋರಿಸ್ತಾ ಇರೋದು. ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ನಾನು ಮೈಸೂರು ಸ್ಯಾಂಡ್ಲು ಯೂಸ್ ಮಾಡೋದು, ಬಟ್ ಆ್ಯಕ್ನಿ ಸೋಪ್ನ ಯೂಸ್ ಮಾಡ್ತಾ ಇದ್ದೆ. ನನ್ನ ತಂಗಿದು, ಅವಳು ಬ್ಯಾಂಗ್ಳೂರ್ಗೆ ಹೋದ್ಲಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಇವಾಗ ನನ್ನ ಮೈಸೂರು ಸ್ಯಾಂಡ್ಲು ಸೋಪ್ನೇ ನನ್ನ ಸ್ಕಿನ್ಗೆ ಯೂಸ್ ಮಾಡೋದು, ಇನ್ನೇನು ಯೂಸ್ ಮಾಡಲ್ಲ. ಬಟ್ ಇತ್ತೀಚೆಗೆ ಮುಂಚೆ ನನ್ನ ಸ್ಕಿನ್ನು ತುಂಬ ಚೆನ್ನಾಗಿತ್ತು, ಇವಾಗ ಇತ್ತೀಚೆಗೆ ತುಂಬ ಹಾಳಾಗೋಗ್ಬಿಟ್ಟಿದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಗೈಸ್. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ಇನ್ನೂ ತಲೆ ಕೆಟ್ಟೋಯ್ತದೆ. ಅದು ಯಾವಾಗ ಹೋಗಬೇಕು ಅನ್ನಿಸ್ತದೆ ಪಿಂಪಲ್ಲು, ಆವಾಗಲೇ ಹೋಗಲಿ. ನನಗೂ ಬೇಜಾರಾಗೋಗ್ಬಿಟ್ಟೈತೆ. ಕೃತಜ್ಞ ಮಾತ್ರ ಹಠ ಮಾಡ್ತಾಯಿತ್ತು, ನಾನು ಹಾಲಲ್ಲೇ ಊಟ ಮಾಡೋದು ಅಂತ ಹೇಳಿ. ಅವಳಿಗೂ ಊಟ ಎಲ್ಲ ಮಾಡಿಸಿ ಸಿರಪೆಲ್ಲ ಹಾಕಿ ಆಮೇಲಿಂದ ಬಂದೆ. ನಾನು ಇನ್ನೇನು ಮಲ್ಕೊಳ್ಳೋ ಟೈಮು ಆಲ್ರೆಡಿ 10 ಗಂಟೆ ಏನೋ ಮೇಲಾಗಿತ್ತು. ಮುಖ ತೊಳ್ಕೊಂಡು ಮಲ್ಕೊಬಿಡೋಣ ಅಂತ ಹೇಳಿ. ಈ ಥರ ನೈಟು ನೀವು ಮಲ್ಕೋಬೇಕಾದ್ರೆ ಮುಖ ತೊಳ್ಕೊಂಡು ಮುಖಕ್ಕೆ ಅಥವಾ ಮಾಯ್ಶ್ಚರೈಸರು ಅಥವಾ ಏನಾದರೂ ನೈಟ್ ಹಾಕೋವಂಥ ಕ್ರೀಮ್ನ ಹಾಕ್ಕೊಂಡು ಮಲ್ಕೊಳ್ಳಿ ರೆಗ್ಯುಲರಾಗಿ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗತ್ತೆ. ಆದಷ್ಟು ತಣ್ಣೀರಲ್ಲಿ ಒಂದಿನಕ್ಕೆ ಬಿಸಿಲು ಟೈಮಲ್ಲಿ ಸುಮಾರು ಒಂದು 4-5 ಸಲ ಮುಖನ ವಾಶ್ ಮಾಡಿ ಮಾಯ್ಶ್ಚರೈಸರ್ನ ಹಚ್ಚಿ ಮುಖ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಬಂದಾಗ ಒಂದು ಸಲ ಮುಖ ತೊಳಿತೀನಿ, ಅದಾದಮೇಲೆ ನೈಟು ಮಲ್ಕೋಬೇಕಾದ್ರೆ ಒಂದು ಸಲ ಮುಖ ತೊಳ್ಕೊತೀನಿ. ಸೊ ಅದೇ ಟೈಮ್ ಬಂದು 10 ಗಂಟೆ 2 ನಿಮಿಷ ಇವಾಗ. ಇದು ಆ್ಯಕ್ನಿ ಸ್ಟಾರ್ ಕ್ಲಿನಿಕಲಿ ಟೆಸ್ಟೆಡ್ ಅಂತೆ. ಇದು ಪಿಂಪಲ್ದು ಮಾರ್ಕ್ಸ್ ಇರುತ್ತಲ್ಲ, ಮಾರ್ಕ್ಸ್ ಹೋಗೋಕ್ಕೆ ತೊಗೊಳ್ಳೋದು. ನಾನು ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಏನೂ ಇಲ್ಲ, ಪಾಂಡ್ಸ್ ವೈಟ್ ಬ್ಯೂಟಿ ಒಂದು ಕ್ರೀಮು. ಇದು ಸೋಪ್ ಯೂಸ್ ಮಾಡ್ತಾ ಇದ್ದೆ, ಅದು ಆ್ಯಕ್ನಿ ಸೋಪು. ಅದು ನನ್ನ ತಂಗಿ ಬೆಂಗ್ಳೂರಿಗೆ ಹೋದ್ಲಲ್ಲ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ನಾನು ಎಂತೋಳು ನೋಡಿ, ದುಡ್ಡು ಕೊಟ್ಟು ತೊಗೋಬೇಕಲ್ಲ ಅಂತ ಎಷ್ಟು ಖರ್ಚು ಮಾಡ್ತೀನಿ. ಡೈಲಿ 100 ರೂಪೀಸ್ ಫೋನ್ಪೇ ಮಾಡೇ ಮಾಡ್ತೀನಿ. ಇವಾಗ ಚಾಟ್ಸ್ಗೆ ಬೆಳಗ್ಗೆ 55 ಆಯಿತು, ಬೆಳಗ್ಗೆ ಮ್ಯಾಗಿಗೆ 20 ರೂಪಾಯಿ ಫೋನ್ಪೇ ಮಾಡಿದೆ, ಅಲ್ಲೇ ಹೋಯ್ತು 75 ರೂಪಾಯಿ. ನಾನು ಮಿನಿಮಮ್ 100 ರೂಪಾಯಿ 150 ರೂಪಾಯಿ ಒಂದು ದಿನ
ಇಲ್ಲ 50 ರೂಪಾಯಿ ಆದರೂ ಹಾಗೇ ಆಗುತ್ತೆ ಫೋನ್ಪೇ, ಕ್ಯಾಶ್ ಇರಲ್ಲ ಅಂತೇಳಿ. ಇವಾಗ ಸೋಪ್ ಇಲ್ವಲ್ಲ, ಹಾಗಾಗಿ ಆ್ಯಕ್ನಿ ಸೋಪ್ ಯೂಸ್ ಮಾಡ್ತಾಯಿಲ್ಲ. ಇದನ್ನು ಒಂದೊಂದು ದಿನ ಹಚ್ತೀನಿ, ಒಂದೊಂದು ದಿನ ಹಚ್ಚಲ್ಲ. ಈಗ ಆಲ್ರೆಡಿ 3-4 ದಿನ ಆಗಿತ್ತು ಇದನ್ನು ಹಚ್ಚೇ ಇರಲಿಲ್ಲ. ಇವಾಗ ಬ್ರಷ್ ಮಾಡಿಕೊಂಡು ನೀಟಾಗಿ ಬ್ರಷ್ ಮಾಡಿಕೊಂಡು ಚೊಲ್ದಂಗೆ ಆಡ್ತೀನವ ನಾನು. ಕಾಮಿಡಿ ಮಾಡಿ ಅಂತೀರ, ಕಾಮಿಡಿ ಮಾಡೋಕ್ಕೆ ಹೋದರೆ ಹಿಂಗೆ ಚೊಲ್ದಂಗೆ ಆಯ್ತದೆ. ಮುಖ ತೊಳ್ಕೊಂಡು ಬಂದೆ, ಬ್ರಷ್ ಮಾಡಿ ಇವಾಗ ಈ ಕ್ರೀಮ್ನ ಹಚ್ಕೋತೀನಿ. ಹಚ್ಕೋಬೇಕು ಅಂದ್ರೆ ನಾನು ಕ್ಯಾಮ್ರಾ ಆಫ್ ಮಾಡ್ಬೇಕು ತಾನೆ. ಹೆಂಗೆ ಹಚ್ಕೊಳ್ಳೋಣ, ಒಂದು ಕೈಲಿ ಕ್ರೀಮ್ ಹಿಡ್ದಿದ್ದೀನಿ, ಒಂದು ಕೈಲಿ ಮೊಬೈಲ್ ಹಿಡ್ದಿದ್ದೀನಿ ಅಲ್ಲ, ಟ್ರೈ ಮಾಡ್ತೀನಿ ತಳಿ ಹಚ್ಕೊಳ್ಳೋಕ್ಕೆ. ಇದೇನು ದೊಡ್ಡ ಸಾಹಸನ ಅಲ್ವಾ, ಮೊಬೈಲ್ ಹಿಡ್ಕೊಂಡು ಎಂತೆಂಥ ಕೆಲಸ ಮಾಡ್ತಾರೆ. ಮಾರ್ಕ್ಸ್ ಇರೋ ಹತ್ರ ಮೇಲೆ ಹಿಂಗೆ ಅಪ್ಲೈ ಮಾಡೋದು. ಜೆಲ್ಲು ಇದು ಏನು ಗೊತ್ತಾಗಲ್ಲ, ಹಚ್ಚಿದ್ದೀವಿ ಅಂತಲೇ ಫೀಲ್ ಆಗಲ್ಲ. ಬಟ್ ನಾನು ರೆಗ್ಯುಲರಾಗೂ ಯೂಸ್ ಮಾಡಲ್ವಲ್ಲ, ನಿಮ್ಗೇನಾದರೂ ಹೇಳೋಣ ಅಂದರೆ. ಬಟ್ ನನ್ನ ತಂಗಿಗೆಲ್ಲ ಮಾರ್ಕ್ಸ್ ಹೋಗಿದೆ, ಅವಳಿಗೆಲ್ಲ ಹೋಗಿದೆ. ಅವಳು ರೆಗ್ಯುಲರಾಗಿ ಯೂಸ್ ಮಾಡಿದ್ಲು ಮದುವೆ ಟೈಮಲ್ಲಿ, ಅವಳಿಗೆಲ್ಲ ಹೋಗಿದೆ ಕಲೆಗಳೆಲ್ಲ. ನನಗೆ ಯಾಕೆ ಇಷ್ಟೊಂದು ಪಿಂಪಲ್ ಆಗ್ತಾ ಇದೆ? ನೀರು ಕಡಿಮೆ ಕುಡಿತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಚಾಟ್ಸ್ ಜಾಸ್ತಿ ತಿಂತಾಯಿದ್ದೀನಿ. ಅಲ್ಲಿಯೇ ಅಂಕಲ್ಲು ಹೋಗ್ತೀನಿ ನಾನು ರೆಗ್ಯುಲರಾಗಿ ಸಾಲಿಗ್ರಾಮದಲ್ಲಿ, ಗೋಬಿ ಚೆನ್ನಾಗಿ ಹಾಕ್ತಾರೆ. ಬಟ್ ಯಾರೋ ಒಂದು ಹುಡುಗಿ, ಕಾಲೇಜ್ ಹುಡುಗಿ ಪಾನಿಪುರಿ ತಗೋತು. ನಾನು ಜಾಸ್ತಿ ಮಸಾಲೆ ಪುರಿನೇ ತಿನ್ನೋದು, ಗೋಲ್ಗಪ್ಪ ತಿಂತೀನಿ, ಪಾನಿಪುರಿ ತಿನ್ನಲ್ಲ. ಬಟ್ ಪಾನಿಪುರಿ ತಿನ್ನಬೇಕು ಅನ್ನಿಸ್ತು ಅಂತ ಹೇಳಿ ಪಾನಿಪುರಿ ತೊಗೊಂಡೆ ಗೈಸ್. ಒಂಚೂರೂ ಚೆನ್ನಾಗಿರಲಿಲ್ಲ. ಗೋಬಿ ಚೆನ್ನಾಗಿ ಮಾಡ್ತಾರೆ, ಪಾನಿಪುರಿ ತಿನ್ನೋಕ್ಕಾಗ್ತಾಯಿಲ್ಲ, ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ 55 ಅಂದರು. ಏನಕ್ಕೆ ಅನ್ನೋದಕ್ಕೆ ಗೋಬಿ ಆಫ್ 30 ಅಂತೆ, ಅದು 25 ಅಂತೆ. ನನಗೆ ಗೋಬಿದೇನೋ ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಪಾನಿಪುರಿದಂತೂ ನಿಜ ನಂಗೆ ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ. ಇನ್ನೇನು ಮಾಡಲಿ, ಅವ್ರದ್ದು ಹೇಳಿದಷ್ಟು ಫೋನ್ಪೇ ಮಾಡ್ಬಿಟ್ಟು ಬಂದೆ. ಅದಕ್ಕೆ ಈಗ ನಾಳೆ ಭಾನುವಾರ, ದಿನ ಚೆನ್ನಾಗಿಲ್ಲ ಗೈಸ್ ಡಯಟ್ ಮಾಡೋಕ್ಕೆ. ಬೈಬೇಡಿ ಪ್ಲೀಸ್, ಯಾರು ಬೈಬೇಡಿ ಪ್ಲೀಸ್. ಹಾಗಾಗಿ ಸೋಮವಾರದಿಂದ ಡಯಟ್ ಮಾಡ್ತೀನಿ ಗೈಸ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ, ಅಂದ್ಕೊಂಡಿದ್ದೀನಿ ಅಷ್ಟೇ. ಕೃತಜ್ಞ ಈಗ ಫೈನಲಿ ಹುಷಾರಾಗ್ಬಿಟ್ಟಿದ್ದಾಳೆ. ಇನ್ನು ಮಂಡೆಯಿಂದ ಅವಳು ರೆಗ್ಯುಲರಾಗಿ ಹೋಗ್ತಾಳೆ. ಸಂಡೇ ಬಂದುಬಿಟ್ಟಿದೆ ಯೋಗ ದಿನ. ನಮಗೆ ಮಂಡೇ ಯೋಗ ಡೇನ ಆಚರಿಸೋಕ್ಕೆ ಹೇಳೋರೆ. ಮಂಡೇ ನಮ್ಮ ಅಂಗನವಾಡೀಲಿ ಮಕ್ಕಳಿಗೆ ಯೋಗ ಎಲ್ಲ ಹೇಳ್ಕೊಟ್ಬಿಟ್ಟು, ಇಲ್ಲಿ ನೋಡಿ ಎಷ್ಟು ಮಿಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ಇದು ಸಂತು ಅವರು ನನಗೆ 2020 ಜಾನ್ವರಿ 1 ಅನಿಸುತ್ತೆ, ಜಾನ್ವರಿ 1 or 2 ನನಗೆ ಇದನ್ನು ಗಿಫ್ಟ್ ಮಾಡಿದ್ದು. ಯಾವಾಗ ನನಗೆ ಡೌಟ್ ಹೊಡಿತೈತೆ. ಅವಳು 2 ಗಿಫ್ಟ್ ಮಾಡಿದ್ದ ನನಗೆ. ಒಂದು ಮೊಬೈಲ್ ಗಿಫ್ಟ್ ಮಾಡಿದ್ದ ಸಂತು, ಇನ್ನೊಂದು ಉಂಗುರ ಗಿಫ್ಟ್ ಮಾಡಿದ್ದ. ಮೊಬೈಲ್ ಬಂದು ನ್ಯೂ ಇಯರ್ಗೆ ಮಾಡಿದ್ದು ಅನಿಸುತ್ತೆ, ನನಗೆ ಮರ್ತೋಗ್ತೈತೆ ಗೈಸ್. ಮೊಬೈಲು ಮೋಸ್ಟ್ಲಿ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಮಾಡಿದ್ದು. ಇದು ಬಂದು ನ್ಯೂ ಇಯರಿಗೆ ಗಿಫ್ಟ್ ಮಾಡಿದ್ದು. ಇದು 3 ಕವರ್ ಇದೆ ಒಳಗಡೆ. ನಾನು ಒಂದು ಸಲ ತೋರಿಸಿದ್ದೆ ನಿಮಗೆ ಇದನ್ನು. ನಾನು 6 ವರ್ಷದಿಂದ ಈ ಕವರ್ನ ಇಲ್ಲೆಲ್ಲ ನಮ್ಮ ಕೃತು ಆಟಾಡೋಕ್ಕೆ ತಗೋಬಿಟ್ಟು ನೋಡಿ, ಇಲ್ಲಿ ಈ ಥರ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಹ್ಯಾಪಿ ಬರ್ತ್ಡೇ ಸುಷ್ಮಾ ಅಂತ ಬರೆದಿದ್ದಾರೆ. ಇದು ನನ್ನ ಬರ್ಡೇಗೆಲ್ಲ ನಾನು ಕೊಟ್ಟಿದ್ದು, ನನಗೆ ಇನ್ನೂ ನೆನಪಿದೆ. ನ್ಯೂ ಇಯರ್ಗೆ ಕೊಟ್ಟಿದ್ದು. ಏನು ಕೊಟ್ಟಿದ್ದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ಲ, ಇದ್ರೊಳಗಡೆ ಏನಿತ್ತು ಗಿಫ್ಟು ಅಂತ. ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಗಿಫ್ಟ್ ಕೊಟ್ಟಿದ್ದ 6 ವರ್ಷದಿಂದ ಈ ಬಾಕ್ಸ್ನ ಸೇಫಾಗಿ ಇಟ್ಟಿದ್ದೀನಿ. ನಮ್ಮಮ್ಮ ನೆನ್ನೆ ಎಸ್ತಿತ್ತು ಬೆಳಗ್ಗೆ ಕಸ ಗುಡಿಸ್ಬೇಕಾದ್ರೆ, ನಾನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲೇನೇನೋ ಸ್ವಲ್ಪ ಇದ್ದಾವೆ, ಇಷ್ಟು ಇಟ್ಕೊಂಡಿದ್ದೀನಿ ನನ್ನ ರೂಮಲ್ಲಿ. ಇನ್ನು ಬೀರ್ ಮಾಮೂಲಿ ಗೊತ್ತಲ್ಲ, ಬೀರಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ. ಏನೇನಿಲ್ಲ ಗೈಸ್, ನೋಡಿದ್ರಲ್ವಾ ಸಂತು ಕೃತು ಅವ್ರ ಅಪ್ಪನ ಜೊತೆ ಸಣ್ಣ ಪಾಪು ಇದ್ದಾಗ. 1 2 3 1 ಚಿನು ಕರೆಕ್ಟ್ ಕೂತ್ಕೊಂಡು ಮಾಮಿ ಕರೆದು ಇರೋದನ್ನು ಕೃತಿಗೆ ಇವಾಗ ಗೊತ್ತಾಗಲ್ಲ. ಆಫ್ಟರ್ ಒಂದು 10 ವರ್ಷ ಹೋದ್ಮೇಲೆ ಆ ವಿಡಿಯೋನ ತೋರಿಸಿದ್ರೆ ಅವಳಿಗೆ ತುಂಬ ಖುಷಿಯಾಗುತ್ತೆ. ಅವ್ರ ಅಪ್ಪನ ಜೊತೆ ಇರೋದು ಕೆಲವೊಂದು ವೀಡಿಯೋಸ್ಗಳಿದ್ದಾವೆ. ಆ್ಯಂಡ್ ಸಂತು ಫೋನಲ್ಲಿ ಜಾಸ್ತಿ ಇದ್ದಾವೆ. ನಾನು ಫೋಟೋಸ್ ಎಲ್ಲ ನೋಡಿದ್ರೆ ತೀರಾ ಎಮೋಷ್ನಲ್ ಆಗಿಬಿಡ್ತೀನಿ. ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿರೋ ವಿಡಿಯೋನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕಿದ್ದೀನಿ.
ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಸಂತು ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ಗೆ ಹಾಕಿಲ್ಲ. ಚಾರ್ಜ್ ಇದ್ದರೆ ಇವಳು ವೀಡಿಯೋ ನೋಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾಳೆ. ಸಂತು ಹತ್ರ ಗೂಗಲ್ ಐ ಡಿಲಿ ತುಂಬ ವೀಡಿಯೋಸ್ ಎಲ್ಲ ಸೇವ್ ಆಗಿದ್ದಾವೆ. ಕೃತುದು, ನಂದು, ಸಂತುದು ಎಲ್ರದ್ದು ಇದೆ. ಅವಳಿಗೊಂದು ಆಫ್ಟರ್ ಒಂದು 10 ವರ್ಷ ಆದಮೇಲೆ ಕೃತು ಅವ್ರ ಅಪ್ಪನ ಜೊತೆ ಇರೋ ವೀಡಿಯೋ ಅಥವಾ ಫೋಟೋಸ್ ನೋಡಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಮತ್ತು ಅವ್ರ ಅಪ್ಪನ ಅವಳು ಮಿಸ್ ಮಾಡ್ಕೋತಿರ್ತಾಳೆ ಅನಿಸುತ್ತೆ ತುಂಬ. ಆವಾಗ ನೋಡಬೇಕು ಅವಳ ಮುಖದಲ್ಲಿ ಹೇಗೆ ಎಕ್ಸ್ಪ್ರೆಷನ್ ಇರುತ್ತೆ, ನಗು ಇರುತ್ತಾ, ಅಳು ಇರುತ್ತಾ, ಏನು ಅಂತ. ಈಗ ಚಿಕ್ಕವಳಲ್ವಾ, ಈಗ ಏನು ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು 5-6 ವರ್ಷನಾದರೂ ಕಳಿಬೇಕು ಅವ್ರ ಅಪ್ಪನ ಜೊತೆಗಿರೋ ಫೋಟೋಸ್ ನೋಡಿ ಅವಳು ಏನು ಹೇಳ್ತಾಳೆ ಅಂತ ಹೇಳಿ. ತುಂಬ ಮಿಸ್ ಮಾಡ್ಕೋತೀನಿ ಗೈಸ್. ನಾನು ಎಷ್ಟೇ ಸ್ಟ್ರಾಂಗು ಅಥವಾ ನಾನು ಎಷ್ಟು ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅಂತ ಅಂದ್ಕೊಂಡ್ರೂ ಒಂದು ಹೆಣ್ಣಿಗೆ ಗಂಡ ಅನ್ನೋನು ಬೇಕೇ ಬೇಕು. ಕೆಲವೊಂದು ಸಿಚುವೇಶನಲ್ಲಿ ನಾವು ಒಬ್ಬರೇ ನಿಂತ್ಕೋತೀವಿ ಅಂದರೂ ಇನ್ನೂ ಕೆಲವು ಸಿಚುವೇಶನಲ್ಲಿ ನಾವು ಒಬ್ಬರೇ ಹ್ಯಾಂಡ್ಲ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಅದು ಇನ್ನೊಂದು ಚಿಕ್ಕ ಹೆಣ್ಮಗು ಇದ್ದಾಗ ಅಪ್ಪ ಅನ್ನೋನು ಬೇಕೇ ಬೇಕು. ತುಂಬ ಫೀಲ್ ಆಗುತ್ತೆ ನನಗೆ. ಇವಾಗ ಹೆಂಗೋ LKG ಹೆಂಗೋ ಓದಿಸ್ತೀನಿ, ಬಟ್ ವರ್ಷದಿಂದ ವರ್ಷ ಫೀಸ್ ಜಾಸ್ತಿ ಆಗುತ್ತೆ. ಅವಳು ದೊಡ್ಡವಳು ಆಗ್ತಾಳೆ, ಅವಾಗೆಲ್ಲ ಎಕ್ಸ್ಪೆನ್ಸಸ್ಗೆ ನಾನು ತಗೊಳ್ಳೋ ಸ್ಯಾಲ್ರಿ ಯಾವ ಮೂಲೆಗೂ ಸಾಲಲ್ಲ. ಏನು ಮಾಡೋದು, ಎಲ್ಲ ಪೇರೆಂಟ್ಸ್ ಇಬ್ಬರಿದ್ದೂ ಇವಾಗಿನ ಸಿಚುವೇಷನಲ್ಲಿ ಜನ್ರೇಷನಲ್ಲಿ ಮಕ್ಕಳನ್ನ ಓದಿಸಿ ಬೆಳೆಸೋದು ಕಷ್ಟ ಅಂತಂದರೆ ನಾನೊಬ್ಬಳೇ ಹೇಗೆ ಮಾಡೋದು ಎಲ್ಲನೂ, ಏನು ಎತ್ತ ಒಂದೊಂದ್ಸಲ ಯೋಚನೆ ಮಾಡಿಬಿಟ್ರೆ ಫುಲ್ಲು ಒಂಥರ ಬೇಜಾರಾಗೋಗುತ್ತೆ, ತಲೆನೋವು ಬರುತ್ತೆ, ಸುಮ್ಮನೆ ಅಳು ಬರುತ್ತೆ. ಬಟ್ ಇವಾಗ ಹೆಂಗೋ ಸದ್ಯಕ್ಕೆ ನಡೀತಾ ಇದೆ, ಮುಂದೆ ಏನಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರ ಪ್ರೆಸೆನ್ಸ್ನ. ಅವ್ರು ಇರಬೇಕಿತ್ತು ಅನಿಸುತ್ತೆ. ದೇವ್ರು ಏನಕ್ಕೆ ಇಷ್ಟು ಥರ ಮೋಸ ಮಾಡ್ದ, ಎಂತೆಂಥ ಮನೆ ಹಾಳು ಮಾಡೋ ಪಾಪಿಗಳನ್ನೆಲ್ಲ ಬಿಟ್ಟಿರ್ತಾನೆ. ಅವರೆಲ್ಲ ಇನ್ನೊಂದು 4 ಮನೆ ಹಾಳು ಮಾಡಲಿ ಅಂತ ಬಿಟ್ಟಿರ್ತಾನೋ ಏನೋ ದೇವರು ಗೊತ್ತಿಲ್ಲ. ಯಾರ ದರಿದ್ರ ಕಣ್ಣು ಬೀಳ್ತೋ. ನನ್ನ ಗಂಡನ ಸಂಸಾರದ ಮೇಲೆ ನಾವು ಆರಾಮಾಗಿ ಖುಷಿಯಾಗಿದ್ದು, ಬೇವರ್ಸಿಗಳು ನಮ್ಮ ಸಂಸಾರನ ಹಾಳು ಮಾಡಿ ಇವಾಗ ಅವರ ಗಂಡ ಮಕ್ಕಳು ಅಥವಾ ಹೆಂಡತಿ ಮಕ್ಕಳು ಅವ್ರ ಫ್ಯಾಮಿಲಿ ಅಂತ ಅವ್ರು ಚೆನ್ನಾಗವ್ರೆ, ಫ್ಯಾಮಿಲಿ ಫೋಟೋ ಹಾಕೋತಾರೆ, ಫ್ಯಾಮಿಲಿ ಜೊತೆ ಸುತ್ತುತ್ತಾರೆ, ಎಲ್ಲ ಮಾಡ್ತಾರೆ. ನನಗೆ ಎಷ್ಟು ಫೀಲ್ ಆಗುತ್ತೆ ಗೊತ್ತಾ. ಇದ್ದಾಗ ಒಂದಿನ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ. ಚಾಡಿ ಹೇಳಿದ್ರು, ಫೋನ್ ಮಾಡಿ ನನಗೂ ನನ್ನ ಗಂಡಂಗೂ ಜಗಳ ಆಗೋ ಥರ ಮಾಡಿದ್ರು, ನಾನು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ರು. ಅದಾದಮೇಲೆ 2 ತಿಂಗಳು ನಾವು ಮಾತಾಡಿಲ್ಲ. ಅದಾದಮೇಲೆ ಸ್ವಲ್ಪ ಮಾತುಕತೆಗೆ ಅಂತ ಹೋಗಿ ಗಂಗೂರಿಗೆ ನಾನೆಲ್ಲ ಹೇಳಿದೆ. ಇವ್ರು ಫೋನ್ ಮಾಡಿ ಹೇಳಿದ್ಮೇಲೆ ಈ ಪರ್ಸನ್ನು ಅವಳು ಹೇಳಿದ್ಮೇಲೆ ನನ್ನ ಗಂಡ ಹಿಂಗೆ ಜಗಳ ಮಾಡ್ತಾನೆ. ಅವರು ಹೇಳಿದ್ರು ಏನೇನೋ ಅಕ್ಕ ತಂಗಿಯರನ್ನ ಬಿಡು ಅಂತ ಅಂದವಳೆ, ಹಾಗೆ ಹೀಗೆ ಅಂತ. ನಂದೇನಿದೆ ಎಲ್ಲ ಹೇಳಿದೆ. ಅವಾಗ ನೀವಿಬ್ಬರು ಏನೂ ಇಲ್ಲ, ಮಿಸ್ಟೇಕ್ ಆಗಿದೆ ಸಣ್ಣ ಪುಟ್ಟದ್ದು, ಚೆನ್ನಾಗಿರಿ ಅಂತ ಹೇಳಿ ಕಳಿಸಿದ್ರು. ಅದಾದ 4 ತಿಂಗಳಿಗೆ ಸಂತು ಡೆತ್ ಆದರು. ನೀನೇ ಸಾಯಿಸಿದ್ರು ಅಂತ ಹೇಳಿದ್ರು. ನಿನ್ನಿಂದನೇ ಸತ್ತೋಗಿದ್ದು, ನೀನೇ ಸಾಯಿಸ್ದೆ ಅಂದರು. ಅಪ್ಪ ನಮಗೆ ಗೊತ್ತು. ಏನು ಕಣಿ ಓದ್ತೇಳಿ? ಏನೋ ಓದ್ತಾ ಇದ್ದೀನಿ, ಹೋಗು ಮನೆಗೆ ಹೋಗು. ನೀನೆಲ್ಲಿ ಹೋಗಿದೆ? ಸಿರಪ್ ಕುಡಿಸ್ತೆ ಮಗಿಗೆ, ಕುಡಿಸ್ದೆ ಕತ್ ಹೋಗಮ್ಮ. ಒಳ್ಳೆ ಲೂಸ್ ಹಂಗಾಡ್ತಾಳೆ ಅಮ್ಮ ಹೋಗಮ್ಮ. ನೋಡಿ ಗೈಸ್, ನಮ್ಮಮ್ಮ ಹಿಂಗೆ ಬೈತದೆ. ಅದಕ್ಕೆ ನಮ್ಮಮ್ಮನ ಎದುರುಗಡೆ ನಾನು ಏನೂ ಮಾತಾಡೋದಿಲ್ಲ. ಇಷ್ಟೆಲ್ಲ ಆಯಿತು, ಅದಕ್ಕೆ ನನಗೆ ಒಂದೊಂದ್ಸತಿ ಬೇಜಾರಾಯ್ತದೆ. ಇದ್ದಾಗ ನೆಮ್ಮದಿಯಾಗಿರೋಕ್ಕೆ ಕೊಡಲೇ ಇಲ್ಲ ನಮ್ಮನ್ನ. ಒಂದಿನ 4 ವರ್ಷದಲ್ಲಿ ಎಲ್ಲೂ ಹೋಗೋಕ್ಕೂ ಬರಲಿಲ್ಲ, ಬಿಡೋಕ್ಕೂ ಬರಲಿಲ್ಲ. ಬರೀ ಕೆಲವೊಬ್ರದ್ದು ಉಚ್ಕೊಂಡು ಕೆಲವೊಬ್ರದ್ದು ನೋಡಿಕೊಂಡು ಅವ್ರದ್ದು ಮಾಡ್ಕೊಂಡು ಇರೋದೇ ಆಯಿತು. ಈಗ ಫೀಲ್ ಆಗುತ್ತೆ, ಅವರೆಲ್ಲ ಚೆನ್ನಾಗಿ ಸುತ್ತಕೊಂಡು ಅವ್ರವ್ರ ಫ್ಯಾಮಿಲಿ ಜೊತೆ ಅವರೇ, ನಮ್ಗೆ ಅದೃಷ್ಟ ಇಲ್ವಲ್ಲ ಅಂತ ಹೇಳಿ ಅಷ್ಟೇ. ನಮ್ಮಮ್ಮ ಬತ್ತು ನೋಡಿ, ಕಣಿ ಒತ್ತಳೆ ಹೇಳಿದ್ದು ಹೇಳಿ ಅನ್ನೋಕ್ಕಲ್ಲ ನಮ್ಮಮ್ಮ ಬೈತದೆ. ಅದೆಲ್ಲ ಯಾಕೆ ನೆನೆಸ್ಕೊತೀಯ, ಬುಟಾಕು ಅಂತ. ಏನು ಮಾಡ್ತೀರಾ, ನೆನೆಸ್ಕೊಳ್ದಂಗೆ ಬದುಕೋಕ್ಕಾಗೋದಿಲ್ವಲ್ಲ. ಯಾರು ಮರ್ತ್ಕೋಬೋದು ಗೈಸ್, ಹೆತ್ತವರು ಮರ್ತ್ಕೋಬೋದೇನೋ ಅಥವಾ ಯಾರು ಮರ್ತ್ಕೋಬೋದೇನೋ, ಕಟ್ಕೊಂಡೋಳೆ ಯಾವತ್ತೂ ಮರ್ತ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಷ್ಟು ನೋವೈತೆ, ಅಷ್ಟು ಬೇಜಾರೈತೆ ನಮಗೆ. ಅಷ್ಟು ಅನುಭವಿಸ್ತಿರೋದು ನಾವು ಇವತ್ತು. ಸಣ್ಣ ಮಕ್ಳನ್ನ ಕಟ್ಕೊಂಡು ನಂತರ ಎಷ್ಟೊಂದು ಜನ ಅನುಭವಿಸಿರ್ತೀರ. ನಿಜ ತಾನೇ ನಾನು ಹೇಳ್ತಿರೋದು? ನಿಜ ಅಂದರೆ ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಯಾವುದಾದ್ರೂ ಒಂದು ಮನಸ್ಸಿಗೆ ಹತ್ತಿರ ಆಗಿರೋ ಅಂತಹ ಕಮೆಂಟ್ನ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಓದಿ
ಎಲ್ರಿಗೂ ಕೂಡ ಹೇಳ್ತೀನಿ. ನಾನು ಹೆಸರು ಹೇಳಲ್ಲ, ನೀವು ಹೆಸರು ಹಾಕಬೇಡಿ. ಬರೀ ನಿಮ್ಮ ಸ್ಟೋರಿ ಏನಾಗಿತ್ತು ನಿಮ್ಮ ಲೈಫಲ್ಲಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಹೆಸರು ಹೇಳಲ್ಲ, ಊರು ಹೇಳಲ್ಲ, ಏನೂ ಹೇಳಲ್ಲ. ತೀರಾ ನನ್ನ ಮನಸ್ಸಿಗೆ ಯಾವುದು ಹತ್ತಿರ ಆಗಿದೆ ಅಂತ ಅನಿಸುತ್ತೆ ಅವರ ಕಥೆನ ಈ ಥರ ಆಗಿದೆಯಂತೆ, ಒಂದು ಹೆಣ್ಮಗುಗೆ ಈ ಥರ ಮಾಡಿದಾರಂತೆ ಅಂತ ಓದಿ ಅಂದರೆ ನಾರ್ಮಲಾಗಿ ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇಷ್ಟೇ guys. ನಾನು ಈಗ ಮಲ್ಕೋತೀನಿ. ಬೆಳಗ್ಗೆಗೆ ಸಿಗೋಣ, ಬೆಳಗ್ಗೆ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗ್ತೀನ ಅಥವಾ ಬೇರೆ ಯಾವುದಾದ್ರೂ ವ್ಲಾಗ್ ಮಾಡ್ತೀನ ನಂಗೆ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್. ಟಾಟಾ, ಬಾಯ್.